ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಇನ್ಫೆಕ್ಷಸ್ ಡಿಸೀಸ್ ಮತ್ತು ಡಯಾಬಿಟಾಲಜಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟಿಂದ. ನಾನಿವತ್ತು ಚರ್ಚೆ ಮಾಡೋದು ಚಟಗಳ ಇಟ್ಕೊಂಡ್ರೆ ನಮಗೆ ಜೀವನದಲ್ಲಿ ಎಷ್ಟು ನಷ್ಟ ಆಗ್ತಾಯಿದೆ ಅಂತ. ಇವಾಗ ನಿಮಗೆಲ್ಲ ಗೊತ್ತಾಯಿದೆ, ಪ್ರಪಂಚದಲ್ಲಿ ಎಲ್ಲ ಯುದ್ಧ ಆಗ್ತಾಯಿದೆ, ಎಲ್ಲ ಯುದ್ಧದಲ್ಲಿ ತುಂಬ ನಷ್ಟ ಆಗ್ತಾಯಿದೆ. ಬಟ್ ಜನರಿಗೆ ಏನು ಗೊತ್ತಿಲ್ಲ ಅಂದರೆ ಚಟಗಳ ನಷ್ಟ ಅದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಚಟಗಳು ಬೇರೆ ಬೇರೆ ರೀತಿಯ ಇರುತ್ತೆ. ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇವಾಗ ಸಮಯ ಇಲ್ಲ. ಬಟ್ ಯಾವುದೇ ಚಟದಿಂದ ಅಥವಾ ಅಭ್ಯಾಸದಿಂದ ಅಥವಾ ಒಂದು ತಪ್ಪು ಯೋಚನೆಯಿಂದ ಇನ್ನೂ ಜಾಸ್ತಿ ನಷ್ಟ ಆಗ್ತಾ ಇರುತ್ತೆ. ನಾವು ಎಲ್ಲಿದ್ದೀವಿ ಅದೇ ಕಡೆ. ಇವಾಗ ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟಿದಾಗಿನಿಂದ ಒಂದು ಜನರ ಗುಂಪಿನಲ್ಲಿ ಇರ್ತಾರೆ. ಅದಕ್ಕೆ ಕೊಹಾರ್ಟ್ ಅಂತಾರೆ. ಈ ಕೊಹಾರ್ಟ್ ಏನಾಗುತ್ತೆ ಅಂದರೆ, ಈ ಕೊಹಾರ್ಟ್ನಲ್ಲಿ ಯಾರಿಗಾದರೂ ಒಂದು ಚಟ ಬಂದುಬಿಟ್ರೆ ಅದರಲ್ಲಿ ಏನಾಗುತ್ತೆ, ಅವ್ರ ಸ್ಥಿತಿ ತುಂಬ ಕೆಟ್ಟೋಗ್ಬಿಡುತ್ತೆ, ಅವ್ರ ಜೀವನ ತುಂಬ ಹಾಳಾಗಿಬಿಡುತ್ತೆ, ಅವ್ರ ಭವಿಷ್ಯ ಎಲ್ಲ ಹಾಳಾಗಿಬಿಡುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ, ಈ ಚಟಗಳಿಂದ ಅವರ ಕೆಲಸ ಮಾಡುವ ಶ್ರಮ ತುಂಬ ಕೆಟ್ಟೋಗ್ಬಿಡುತ್ತೆ. ಇದು ಹೆಂಗೆ ಸಾಧ್ಯ ಅಂದರೆ, ನಿಮಗೆಲ್ಲ ಗೊತ್ತು, ಎಲ್ಲ ಗುಂಪಿನಲ್ಲಿ ಕೊಹಾರ್ಟ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲವು ಜಿನ್ಸ್ಗಳನ್ನು ಕೆಲಸಕ್ಕೆ ಇಟ್ಟಿರ್ತಾರೆ. ಆ ಜಿನ್ಸು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಅವರೇನು ಮಾಡ್ತಾರೆ, ಸ್ಪೆಲ್ಸನ್ನ ಹಾಕ್ತಾರೆ. ಆ ಸ್ಪೆಲ್ಸನ್ನ ಹಾಕಿದ್ರೆ ಆ ಗುಂಪಿನಲ್ಲಿ ಜನರು, ಅವರಿಗೆ ಚಟ ಯಾವುದು ಇಷ್ಟ ಇರಲ್ಲ, ಯೋಚನೆ ಮಾಡಲಿಲ್ಲ. ಬಟ್ ಸಡನ್ಲಿ ಅವರಿಗೆ ಒಂದು ಪ್ರೇರಣೆ ಬಂದುಬಿಡುತ್ತೆ, ನಾನು ಆ ಚಟ ಮಾಡಬೇಕು ಅಂತ. ಆ ಚಟ ಮಾಡೋದನ್ನು ಶುರು ಮಾಡ್ತಾರೆ. ಆ ಚಟನ ಮಾಡೋ ಎಷ್ಟು ಸಮಯ ಬೇಕೋ ಆ ಜಿನ್ನುಗಳು ಅವರಿಂದ ಆ ಚಟ ಮಾಡಿಸ್ತಾ ಇರ್ತಾರೆ. ಯಾಕಂದರೆ ಆ ಗುಂಪನ್ನ ಅವರು ಕಂಟ್ರೋಲ್ ಮಾಡಬೇಕು ಅಂತ ಜನರಿಗೆ ಮೇಲೆ ಕೆಳಗಡೆ ಎಲ್ಲ ಚಟಗಳಿಂದ ಕಳಿಸ್ತಾ ಇರ್ತಾರೆ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಯಾವಾಗಲೂ ನಮಗೆ ಅಪಾಯ ನಮಗೆ ಆಚೆಗಡೆಯಿಂದ ಬೇರೆ ಕಡೆಯಿಂದ ಅಂತ ಅನ್ಕೋತೀವಿ. ಬಟ್ ನಾವು ಅರ್ಥ ಆಗಲ್ಲ, ನಮ್ಮ ಗುಂಪಿನಲ್ಲಿ ನಾವು ಎಷ್ಟು ಕೆಟ್ಟ ಚಟಗಳನ್ನು, ಅಭ್ಯಾಸಗಳನ್ನು ಮತ್ತು ನಮ್ಮ ಯೋಚನೆಗಳನ್ನು ಇಟ್ಕೊಂಡು ನಾವು ಎಲ್ಲಿದ್ದೀವಿ ಅಲ್ಲೇ ನಮ್ಮ ಗುಂಪಲ್ಲಿ ಎಷ್ಟು ಜನ ಹಾಳಾಗ್ತಾ ಇದೆ, ಜೀವನ ಹಾಳಾಗ್ತಾ ಇದೆ ಅಂತ. ಸೊ ಇದು ಏನು ಹೇಳುತ್ತೆ ಅಂದರೆ, ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಎಲ್ಲಿ ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇಲ್ಲ ಅಂದರೆ, ಅದು ನಾವು ಎಲ್ಲಿದ್ದೀವಿ ಅಲ್ಲಿ ಆಗ್ತಾ ಇದ್ದಾರೆ ಅಂದರೆ, ಅದಕ್ಕಿಂತ ಜಾಸ್ತಿ ನಷ್ಟ ಈ ಚಟಗಳನ್ನು ಆಗ್ತಾಯಿದೆ. ಸೊ ದಯವಿಟ್ಟು ತಮ್ಮನ್ನು ಕಾಮಿಡಿಯನ್, ಜೋಕರ್ ಮತ್ತು ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವರನ್ನು ಕಾಮಿಡಿಯನ್, ಜೋಕರ್ ಆ್ಯಂಡ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಇದರಿಂದ ನಮಗೆ ಅರ್ಥ ಆಗುತ್ತೆ ಇಸ್ಲಾಮಿನ ರೂಲಿಂಗು ಚಟಗಳ ಬಗ್ಗೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇದೆ ಅಂತ.